ಮಂತ್ರಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಗೆ ತೆರೆ ಬಿದ್ದಿದೆ. ಅವರು ತಮ್ಮ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಅಂಥೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡದಲೇ ಇರೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಮತ್ತು ತಾವು ಹಿಡಿದಿದ್ದ ಬಿಗಿ ಪಟ್ಟನ್ನು ಸ್ವಲ್ಪ ಸಡಿಲ ಮಾಡಿದ್ದಾರೆ. ಬಲ್ಲ ಮೂಲಗಳ ಪ್ರಕಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಇಬ್ಬರೂ ನಡೆಸಿದಂತಹ ಸಂಧಾನ ಯಶಸ್ವಿಯಾಗಿದ್ದು, ನಿಮಗೆ ಜಲಸಂಪನ್ಮೂಲ ಖಾತೆ ಬೇಡದೆ ಹೋದರೆ ಉಳಿದ ಖಾತೆಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿ ನಿಮಗೆ ಬೇಕಾದ ಖಾತೆಯನ್ನು ಕೊಡ್ತೇವೆ, ಅಥವಾ ಈಗಿರುವ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಇನ್ನೊಂದು ಖಾತೆಯನ್ನು ತೆಗೆದುಕೊಂಡು ನಾವು ಅದನ್ನು ಕೊಡೋದಕ್ಕೆ ಸಿದ್ಧ ಎನ್ನುವ ಭರವಸೆಯನ್ನು ಕೊಡಲಾಗಿದೆ. ಖಾತೆಗಿಂತ ಹೆಚ್ಚಾಗಿ ಅಗೌರವದಿಂದ ನಡೆದುಕೊಳ್ಳಲಾಗಿದೆ ಎನ್ನುವ ವಿಚಾರಕ್ಕೂ ಸಂಬಂಧಿಸಿದಂತೆ ಅವರನ್ನು ಮನವೊಲಿಸಲಾಗಿದೆ. ಗೌರವ ವಿಶ್ವಾಸದಿಂದ ನಾವು ನಡೆಸ್ಕೊತೇವೆ ಅನ್ನುವ ಭರವಸೆಯನ್ನು ಕೊಡಲಾಗಿದೆ. ಹೀಗಾಗಿ ಈ ವಿದ್ಯಮಾನಕ್ಕೆ ಇದೀಗ ತೆರೆ ಬಿದ್ದಂತಾಗಿದೆ. ಹಾಗಾದರೆ ಇವತ್ತು ತೆರೆಮರೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಯ ಕಾರಣಕ್ಕೆ ಏನೆಲ್ಲ ಆಯಿತು, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. He has already, I think, told you that he has withdrawn his resignation. There was some misunderstanding. He shall continue to work. ಗೆಳೆಯರೆ, ರಾಮಲಿಂಗಾರೆಡ್ಡಿಯವರು ತಮ್ಮ ಆತ್ಮಸಾಕ್ಷಿಗೆ ಧಕ್ಕೆಯಾಗಿದೆ. ಜೊತೆಗೆ ತಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ನೀಡಿದಂತಹ ಭರವಸೆ ಹುಸಿಯಾಗಿದೆ ಅಂತೇಳಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಆದರೆ ಅವರೀಗ ತಮ್ಮ ನಿಲುವನ್ನು ಬದಲಾಯಿಸಿದ್ದಾರೆ. ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಏನು ಕೊಟ್ಟಿದ್ದಾರೆ ಅದನ್ನು ಅಂಗೀಕಾರ ಮಾಡಿ ಅಂತ ಒತ್ತಾಯ ಮಾಡದಲೇ ಇರೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹಾಗಾದರೆ ರಾಮಲಿಂಗಾರೆಡ್ಡಿ ಅವರ ಈ ಮನವೊಲಿಕೆ ಹೇಗೆ ಯಶಸ್ವಿಯಾಯಿತು, ರಾಮಲಿಂಗಾರೆಡ್ಡಿ ಅವರಿಗೆ ಯಾವ ಭರವಸೆಯನ್ನು ನೀಡಲಾಯಿತು, ಇದು ಇವತ್ತಿನ ಒಂದು ದೊಡ್ಡ ಡೆವಲಪ್ಮೆಂಟ್ ಆಯಿತು. ನಿನ್ನೆ ರಾತ್ರಿಯೇ ತಡರಾತ್ರಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಗೆಳೆಯ ರಾಮಲಿಂಗಾರೆಡ್ಡಿ ಅವರ ಜೊತೆ ಜಯನಗರದ ಖಾಸಗಿ ಹೋಟೆಲ್ನಲ್ಲಿ ಸುಮಾರು ತಾಸುಗಳ ಕಾಲ ಮಾತುಕತೆಯನ್ನು ನಡೆಸಿದರು. ಅಲ್ಲಿ ಅವರ ಸಂಧಾನವನ್ನು ಆಲ್ಮೋಸ್ಟ್ ಬಹುತೇಕ ಯಶಸ್ವಿಯಾಯಿತು. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಗೆ ಒತ್ತಾಯ ಮಾಡಬೇಡಿ ಮತ್ತು ಹಾಗೆ GBA ಖಾತೆಗೆ ಪಟ್ಟು ಹಿಡಿಬೇಡಿ, ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿಬೇಡಿ ಅನ್ನುವ ಒಂದು ಮನವರಿಕೆಯನ್ನು ಮಾಡಿದರು. ಜೊತೆಗೆ ಅಜಾತಶತ್ರು ಮತ್ತು ಬೆಂಗಳೂರಿನ ಪ್ರಭಾವಿ ಕಾಂಗ್ರೆಸ್ ನಾಯಕ, ಸೋಲಿಲ್ಲದ ಸರ್ದಾರ ಎಂದು ಬಿಂಬಿಸಲ್ಪಟ್ಟಂತಹ ಮತ್ತು ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರುವ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ಈ ಥರ ಬೇಸರ ಆದರೆ ಪಕ್ಷಕ್ಕೆ ಧಕ್ಕೆ ಆಗುತ್ತೆ ಎನ್ನುವ ಮಾತಿನ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಗೌರವದಿಂದ ನಿಮಗೆ ನಾವು ನೋಡ್ಕೊತೇವೆ ಅನ್ನೋ ಮಾತನ್ನು ಕೂಡ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಸೋದ್ರಲ್ಲಿ ಬಹುತೇಕ ಯಶಸ್ವಿಯಾದರು. ಇವತ್ತು ಬೆಳಿಗ್ಗೆ ಕೂಡ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಈ ವಿಚಾರ ಪ್ರಸ್ತಾಪಿಸಿ ರಾಜೀನಾಮೆಗೆ ಪಟ್ಟು ಹಿಡಿಬೇಡಿ, ನಿಮಗೆ ಬೇಕಾದ ಖಾತೆಗಳನ್ನ ಕೊಡ್ತೇವೆ ಎನ್ನುವ ಒಂದು ಮನವಿಯನ್ನು ಮಾಡಿದರು. 2 ಸುತ್ತಿನ ಮಾತುಕತೆ ನಡೀತು. ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಬಳಿಕ ಕಡೆಗೆ ರಾಮಲಿಂಗಾರೆಡ್ಡಿ ಅವರ ಸಂಧಾನ ಯಶಸ್ವಿಯಾಯಿತು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಂತೂ ಖಡಾಖಂಡಿತವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಅವರ ರಾಜೀನಾಮೆ ಅಂಗೀಕರಿಸಲ್ಲ ಅಂತ. ಅವರ ಒಂದು ಮಾತಿನ ಝಲಕ್ ಇಲ್ಲಿದೆ, ನೋಡೋಣ ಬನ್ನಿ. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು. నేను ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಹತ್ರ ಮಾತಾಡ್ತೀನಿ, ಎಲ್ಲ ಮಾತಾಡ್ತೀನಿ. ನಾವೇನು ಬೇಕೋ ನಾವು ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ, ನಿಮ್ಮನ್ನು ಭೇಟಿ ಮಾಡಿದ್ದೀನಿ. ಇನ್ನು ಸುರ್ಜೇವಾಲಾ ಪಕ್ಷದ ಕಚೇರಿಯಲ್ಲಿ ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ನಾವು ಅವರಂತಹ ಹಿರಿಯ ನಾಯಕರ ಅವರ ಮನಸ್ಸಿಗೆ ನೋವುಂಟು ಮಾಡುವ ಪ್ರಶ್ನೆಯೇ ಇಲ್ಲ, ಅವರು ರಾಜೀನಾಮೆಗೆ ಒತ್ತಾಯ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದರು. ಅವರ ಪ್ರತಿಕ್ರಿಯೆ ಕೂಡ ನೋಡೋಣ ಬನ್ನಿ. When you broke the news of his so-called resignation, Shri D.K. Shivkumar, Shri V.K. Hariprasad, Shri Siddharamaiah and myself, we all spoke to him, all 4 of us. There was apparently some misunderstanding. He again met Shri V.K. Hariprasad, me and Shri D.K. Shivkumar, Shri Siddharamaiah. He has already, I think, told you
that he has withdrawn his resignation. There was some misunderstanding, and he shall continue to work as a loyal soldier and minister of the party. मिस्टर सुरजेवाला सर हेलो सुरजेवाला सर मिस्टर सुरजेवाला सर मिस्टर सुरजेवाला सर ತಗೊಳ್ಳಲ್ಲ ಅಂದ್ರು ಮತ್ತೇನು ಕೆಲಸ ಒಟ್ಟು ಇವತ್ತು ಇಂಥದ್ದೊಂದು ತೀರ್ಮಾನಕ್ಕೆ ಬರೋದಕ್ಕೆ ಒಂದು ಕೃಷ್ಣ ಬೈರೇಗೌಡರಿಗೆ GBA ಖಾತೆಯನ್ನು, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಟ್ಟಿರೋದು ಅದು ಹೈಕಮಾಂಡ್ನ ತೀರ್ಮಾನ ಆಗಿದೆ. ಅದರರ್ಥ ರಾಮಲಿಂಗಾರೆಡ್ಡಿ ಅವರಿಗೆ ಅವಮಾನ ಮಾಡಬೇಕು ಅಂತ ಅಲ್ಲ. ಅವರಿಗೆ ಈಗ ಕೊಟ್ಟಿರುವ ಜಲಸಂಪನ್ಮೂಲ ಖಾತೆ ಜೊತೆಗೆ ಇನ್ನೊಂದು ಖಾತೆ ಬೇಕಿದ್ರೂ ಆಯ್ಕೆ ಮಾಡಬಹುದು, ಅಥವಾ ಜಲಸಂಪನ್ಮೂಲವನ್ನು ವಾಪಸ್ ಕೊಟ್ಟು ಬೇರೆ ಖಾತೆಗಳನ್ನಾದರೂ ಅವರು ಉಳಿದ ಖಾತೆಗಳಲ್ಲಿ ಬೇರೆದನ್ನು ಆಯ್ಕೆ ಮಾಡಬಹುದು ಅನ್ನುವ ಒಂದು ಆಯ್ಕೆಯನ್ನು, ಮನವಿಯನ್ನು ಅವರಿಗೆ ಮಾಡಲಾಗಿದೆ. ಬಹುತೇಕ ಎರಡನೇ ಹಂತದ ಇದು ಎರಡನೇ ಹಂತದ ವಿಸ್ತರಣೆಯ ಸಂದರ್ಭದಲ್ಲಿ ಈ ಖಾತೆಗಳ ಹಂಚಿಕೆ ಆಗ್ಬೋದು, ಅಥವಾ 3-4 ದಿನದಲ್ಲಿ ಖಾತೆಗಳ ಹಂಚಿಕೆ ಆದರೂ ಆಗಬಹುದು. ರಾಹುಲ್ ಗಾಂಧಿಯವರು ಈ ಖಾತೆಗಳನ್ನು ಹಂಚಿಕೆ ಮಾಡೋದ್ರಲ್ಲಿ ಅವರ ಪಾತ್ರ ಹೆಚ್ಚಾಗಿ ಇರೋದರಿಂದ ಬದಲಾವಣೆ, GBA ಬದಲಾವಣೆ ಕಷ್ಟ ಸಾಧ್ಯ ಅನ್ನೋದು ಕೂಡ ಈ ಚರ್ಚೆಯ ವೇಳೆ ಪ್ರಮುಖವಾಗಿ ವಿಚಾರ ಪ್ರಸ್ತಾಪಕ್ಕೆ ಬಂತು ಎನ್ನುವ ಮಾಹಿತಿ ನಮಗೆ ಲಭ್ಯ ಆಗಿದೆ. ಒಟ್ಟಾರೆ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 2 ದಿನಗಳಲ್ಲಿ ಉಂಟಾಗಿದ್ದಂತಹ ಏನೋ ಒಂದು ಸಣ್ಣ ಬಿಕ್ಕಟ್ಟು ಇದೀಗ ಮುಕ್ತಾಯಗೊಂಡಿದೆ. ಒಟ್ಟು ಮುಂದಿನ ಡೆವಲಪ್ಮೆಂಟ್ ಏನಿರುತ್ತೆ ಅನ್ನೋದನ್ನು ಕಾಯ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.